ಶ್ರೀದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯರೇ, ಈ ಸಂಚಿಕೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿನಾಂಕ ಮತ್ತು ಸಮಯವನ್ನು ತಿಳಿದುಕೊಳ್ಳೋಣ. ಈ ಶುಕ್ರವಾರ ಹಬ್ಬ ಮಾಡಿದರೆ ಮನೆ ಮಠ ಮಾರಿ ಬೀದಿಗೆ ಬರ್ತಾರೆ. ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬ ವೆರಿ ಡೇಂಜರ್, ಮಾಡಬಾರದು ಅಂತ ತುಂಬ ಜನ ಗೊಂದಲಕ್ಕೆ ಈಡಾಗುತ್ತಿದ್ದಾರೆ. ಯಾವ ಗೊಂದಲ ಸಂಶಯವಿಲ್ಲದೆ ಈ ವರಮಹಾಲಕ್ಷ್ಮಿ ಹಬ್ಬವನ್ನು 8/8/2025 ಶುಕ್ರವಾರ ಚತುರ್ದಶಿ ಉತ್ತರಾಷಾಢ ನಕ್ಷತ್ರದಲ್ಲಿ ಆಚರಣೆ ಮಾಡಬಹುದು. ಕೆಲವರು ಅಕ್ಕಪಕ್ಕದವರನ್ನು ನೋಡಿ ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಸಾಲವನ್ನು ಮಾಡಿಕೊಳ್ಳಬೇಡಿ. ನಿಮ್ಮ ಶಕ್ತಾನುಸಾರ ಮಾಡಬಹುದು. ಭಕ್ತಿಯಿಂದ ಮಾಡುವುದು ಇಂಪಾರ್ಟೆಂಟ್, ಆಡಂಬರ ಬೇಡ. ಇನ್ನು ಕೆಲವರಿಗೆ ಯಾವ ಕಲರ್ ಸ್ಯಾರಿ ಉಡಿಸ್ಬೇಕು ಅಂತ ಸಂಶಯ. ಅಮ್ಮನವರಿಗೆ ಬ್ಲ್ಯಾಕ್ ಕಲರ್ ಸ್ಯಾರಿ ಒಂದು ಬಿಟ್ಟು ಯಾವ ಕಲರ್ ಸ್ಯಾರಿ ಆದರೂ ಉಡಿಸಬಹುದು. ವರಮಹಾಲಕ್ಷ್ಮಿ ಕಳಸವನ್ನು ಪೂರ್ವ ಹಾಗೂ ಉತ್ತರಾಭಿಮುಖವಾಗಿ ಕೂಡಿಸಬೇಕು. ನೀವು ಉತ್ತರ ಹಾಗೂ ಪೂರ್ವ ಮುಖವಾಗಿ ಕುಳಿತು ಪೂಜೆ ಮಾಡತಕ್ಕದ್ದು. ನೀವು ಒಂದೇ ದಿನ ಸಂಕಲ್ಪ ಮಾಡಿಕೊಂಡರೆ ಶುಕ್ರವಾರ ಸಂಜೆನೇ ವಿಸರ್ಜನೆ ಮಾಡಬಹುದು. ಅಥವಾ ಶುಕ್ರವಾರ ಮಧ್ಯಾಹ್ನ ಹುಣ್ಣಿಮೆ ಬಂದ ಕಾರಣ 3 ದಿನ ಕಳಸ ಇಟ್ಟುಕೊಂಡು 3 ದಿನ ನೈವೇದ್ಯ ಮಾಡಿ ಪೂಜೆ ಮಾಡುವ ಸಂಕಲ್ಪವಿದ್ದರೆ ಭಾನುವಾರ ಬೆಳಿಗ್ಗೆ ವಿಸರ್ಜನೆ ಮಾಡಬಹುದು. ನಿಮ್ಮ ಸಂಕಲ್ಪದ ಮೇಲೆ ಆಧಾರಿತವಾಗಿ ವಿಸರ್ಜನೆ ಮಾಡತಕ್ಕದ್ದು. ಇನ್ನು ವರಮಹಾಲಕ್ಷ್ಮಿ ದೇವಿಗೆ ನೈವೇದ್ಯ ನಿಮ್ಮ ಶಕ್ತ್ಯಾನುಸಾರ ಮಾಡಬಹುದು. ಇನ್ನು ಮುಹೂರ್ತದ ಭಾಗಕ್ಕೆ ಬಂದರೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತ ಅಂದರೆ 3:50ರಿಂದ 4:15 ನಂತರ ತುಲಾ ಲಗ್ನ ಹಾಗೂ ಅಭಿಜಿತ್ ಲಗ್ನ ಅಂತಾರೆ 12:15ರಿಂದ 12:58 ಒಳ್ಳೆಯ ಸಮಯ. ಈ ಸಮಯಗಳಲ್ಲಿ ಪೂಜಾ ಮಾಡತಕ್ಕದ್ದು. ಕೆಲವರಿಗೆ ಬೆಳಿಗ್ಗೆ ಮಾಡುವುದಕ್ಕೆ ಆಗಲಿಲ್ಲ ಅಂದರೆ ಸಂಜೆ ಗೋಧೂಳಿ ಮುಹೂರ್ತದಲ್ಲಿ ಹಬ್ಬವನ್ನು ಆಚರಿಸಬಹುದು. ಇನ್ನೊಂದು ಮುಖ್ಯವಾಗಿ ವಿಷಯ ಹೇಳಬೇಕಂದ್ರೆ, ಪೂಜೆ ಸಾಮಗ್ರಿ ಜೊತೆಗೆ 6 ಗೋಮತಿ ಚಕ್ರಗಳು, 6 ಲಕ್ಷ್ಮೀ ಕವಡೆಗಳು ಹಾಗೂ 6 ತಾವರೆ ಬೀಜಗಳು ದೇವಿ ಮುಂದೆ ಇಟ್ಟು ಪೂಜೆ ಮಾಡೋದು ತುಂಬ ಒಳ್ಳೆಯದು. ಆ ಪೂಜೆ ಆದ ನಂತರ ಈ 6 ಗೋಮತಿ ಚಕ್ರಗಳು, 6 ಲಕ್ಷ್ಮೀ ಕವಡೆಗಳು, 6 ತಾವರೆ ಬೀಜಗಳು ಒಂದು ಕೆಂಪು ವಸ್ತ್ರದಲ್ಲಿ ಕಟ್ಟಿ ಅದನ್ನು ನಿಮ್ಮ ಬೀರುವೊಳಗೆ ಇಟ್ಕೊಂಡು ಪೂಜೆ ಮಾಡಿದರೆ ಧನಾಕರ್ಷಣ ಆಗುತ್ತದೆ. ನೀವು ಭಕ್ತಿಯಿಂದ ಪೂಜೆ ಮಾಡಿ ಆಚರಿಸಿದರೆ ಆ ವರಮಹಾಲಕ್ಷ್ಮಿ ದೇವಿ ನಿಮ್ಮ ಆಸೆ ಆಕಾಂಕ್ಷೆಗಳು ನೆರವೇರಿಸಲಿ ಅಂತ ಬೇಡುತ್ತಾ ಧನ್ಯವಾದಗಳೊಂದಿಗೆ ನಮಸ್ತೆ.